ಮೊಳಕೆ ಬಂತು. ಇಲ್ಲಿ ತೊಟ್ಟು ಇರ್ತದೆ, ಇಲ್ಲಿಂದ ಮಧ್ಯದಿಂದ ಮೊಳಕೆ ಮತ್ತು ಬೇರು ಒಟ್ಟಿಗೆ ಬರ್ತದೆ ಮನೆಯಲ್ಲಿ ಇದ್ದಲ್ಲಿ. ಮತ್ತೆ ಮಾರ್ಚ್ ಏಪ್ರಿಲ್ ಮೊದಲ ಮಳೆ ಬರುವಾಗ ನಾನು ಒಂದೂವರೆ ಗುಂಡಿ ತೆಗೆದು ಸ್ವಲ್ಪ ಸಾವಯವ ಗೊಬ್ಬರ ಹಾಕಿ ಇದನ್ನು ನಾಟಿ ಮಾಡಿದೆ. ಅಲ್ಲಿಂದ ನಾನು ಒಂದು 2 kg ಇದು ಬಳ್ಳಿ ಬಟಾಟೆಯನ್ನು ಪರ್ಚೇಸ್ ಮಾಡಿ ತಂದೆ. ತುಂಬಾ ಮಳೆ ಇದ್ದ ಕಾರಣ ಇದು ದೊಡ್ಡದೇ ಆಗ್ಲಿಲ್ಲ ನೋಡಿ. ಹೌದೌದು, ಇಲ್ಲಿ ಒಣಗಿ ಹೋಗಿದೆ. ಗೆಡ್ಡೆ ಗೆಣಸಿನಲ್ಲಿ ಹಲವಾರು ಬಗೆ ಉಂಟು. ಅದರಲ್ಲಿ ಒಂದು ಟೈಪ್ ಉದ್ದಕ್ಕೆ ಒಂದು ಗೆಡ್ಡೆ ಗೆಣಸು ಬರ್ತದೆ, ಅದು ಸ್ವಲ್ಪ ಲೋಳೆ ಟೈಪ್. ಅದು ಇದರಲ್ಲಿ ತುಂಬಾ ಮೆಡಿಸಿನ್ ವ್ಯಾಲ್ಯೂ ಉಂಟು. ಮತ್ತೆ ಇದು ಯಾವಾಗ ಲೋಳೆ ಇದ್ದ ಪದಾರ್ಥಗಳು ನಮ್ಮ ಕರುಳಿನ ಭಾಗಕ್ಕೆ ತುಂಬಾ ಉಪಯೋಗ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನಿಸ್ತಿದ್ದೇನೆ. ಇವತ್ತು ನಾನೊಂದು ಹೊಸ ವಿಡಿಯೋ ಮಾಡ್ಲಿ ಬಂದಿದ್ದೇನೆ. ಸೊ ನೀವು ನೋಡ್ಬೋದು ಬಳ್ಳಿಯಲ್ಲಿ ಬಟಾಟೆ. ಸೊ ಬಳ್ಳಿ ಬಟಾಟೆ ಇಂಗ್ಲಿಷ್ ಅಲ್ಲಿ ಏರ್ ಪೊಟ್ಯಾಟೊ ಹೇಳ್ತಾರೆ. ಸೊ ನಂಗೆ ಅಂತೂ ಇದು ಫಸ್ಟ್ ಟೈಮ್ ಕರಾವಳಿ ಭಾಗದಲ್ಲಿ ಇಂಥದ್ದು ಸಹ ಪೊಟ್ಯಾಟೊ ಮಾಡ್ತಾರಂತ. ಯಾಕಂದ್ರೆ ನಾವು ಚಿಕ್ಕದಿಂದ ನೋಡಿದ್ದು ಮಣ್ಣಿನ ಒಳಗಿದ್ದ ಪೊಟ್ಯಾಟೊ. ಇದು ನೀವು ನೋಡ್ಬೋದು ಬಳ್ಳಿ ಬಟಾಟೆ ಇಷ್ಟು ದೊಡ್ಡದಾಗ್ತದೆ. ಒಂದೊಂದು 5 kg ತನಕ ಸಹ ಆಗಿದ್ದು ಉಂಟಂತೆ. ಒಂದು ಬಳ್ಳಿಯಲ್ಲಿ 30 to 50 kg ತನಕ ಸಿಗ್ತದಂತೆ. ಸೊ ಇದು ಎಂತ ಅಂತ ನಾವು ಕೇಳುವಂತ ನಾನೀಗ ಎಲ್ಲಿದೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ನಾರವಿ ಗ್ರಾಮದಲ್ಲಿದ್ದೇನೆ. ಸೊ ನೋಡುವ ಈ ಕೃಷಿ ಬಗ್ಗೆ ನಾವು ತುಂಬಾ ತಿಳಿಯೋಣ. ಸೊ ಈ ವಿಡಿಯೋನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ತುಂಬಾ ಒಳ್ಳೆಯ ಕೃಷಿ. ಇಂಥದೇ ವಿಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಮ್ಯಾಕ್ಸಿ ಮ್ಯಾನೇಜರ್ಸ್ ನಾರಾವಿ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಸೌಖ್ಯ. ಓಕೆ, ಸೊ ಇದು ನಂಗೆ ಹೊಸತ್ತಾಗಿ ಕಾಣ್ತಾ ಉಂಟು ಬಳ್ಳಿ ಬಟಾಟೆ, ಅದು ಏರ್ ಪೊಟ್ಯಾಟೊ ಅಂತ ಹೇಳ್ತಾರಂತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ನಿಮ್ಗೆ ಹೇಗೆ ಗೊತ್ತಾಯ್ತು, ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಕೋಸ್ಟಲ್ ರೀಜನ್ ಅಲ್ಲಿ ಅಂತ? ನಾನು ಒಂದು 2 ವರ್ಷದಿಂದ ಈ ಬಳ್ಳಿ ಬಟಾಟೆ ವಿಷಯದಲ್ಲಿ ವಿಡಿಯೋಗಳನ್ನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಓಕೆ. ಮತ್ತೆ ನನ್ಗೆ ಸಹ ತುಂಬಾ ಇಂಟ್ರೆಸ್ಟ್ ಇತ್ತು, ಇದೊಂದು ನಡ್ಬೇಕು ನನ್ಗೆ ಅಂತ. ನನ್ನ ಹತ್ರ ಅನೇಕ ಫ್ರೂಟ್ಸ್ ಗಿಡಗಳಿವೆ, ಸುಮಾರು 75 ವೆರೈಟಿ ಇವೆ. ಓಕೆ. ನಾನು ಹೆಚ್ಚಾಗಿ ಸಾವಯವ ಕೃಷಿಕ, ನಾನು ರಾಸಾಯನಿಕ ಯೂಸ್ ಮಾಡುದಿಲ್ಲ. ಸರಿ. ಇದರ ಒಂದು ಕಲೆಕ್ಷನ್ ಮಾಡ್ಬೇಕು, ನನ್ಗೆ ಒಂದು ನೆಡ್ಬೇಕಂತ ಆಸೆ ಇತ್ತು. ಮತ್ತೆ ನಾನು ಹುಡುಕಾಡಿದಾಗ ಕಳೆದ ಜನವರಿಯಲ್ಲಿ ಮಂಗಳೂರಲ್ಲಿ ಗೆಡ್ಡೆ ಗೆಣಸು ಮೇಳ ಇತ್ತು. ಕಳೆದ ಅಂದ್ರೆ 2025 ಅಲ್ಲಿ. ಈ ವರ್ಷವೇ ಸ್ಟಾರ್ಟಿಂಗ್ ಜನವರಿ 1st ಇತ್ತು ಅದು. ಓಕೆ. ಮಂಗಳೂರಲ್ಲಿ. ಅಲ್ಲಿಂದ ನಾನು ಒಂದು 2 kg ಇದು ಬಳ್ಳಿ ಬಟಾಟೆಯನ್ನು ಪರ್ಚೇಸ್ ಮಾಡಿ ತಂದೆ. 150 ರೂಪಾಯಿ ಹಾಗೆ. 1 kg? 2 kg ತಂದೆ. 2 kg ಅಂದ್ರೆ 150 per kg. ಹೌದು. ಓಕೆ. ಮತ್ತೆ ಇದು ನಾನು ಶೇಡ್ ಅಲ್ಲಿ ಮನೆಯಲ್ಲಿ ಇಟ್ಟಾಗ ಫೆಬ್ರವರಿ ಆಗುವಾಗ ಇಲ್ಲಿಂದ ಒಂದು ಮೊಳಕೆ ಬಂತು. ಇಲ್ಲಿ ತೊಟ್ಟು ಇರ್ತದೆ, ಇಲ್ಲಿಂದ ಮಧ್ಯದಿಂದ ಮೊಳಕೆ ಮತ್ತು ಬೇರು ಒಟ್ಟಿಗೆ ಬರ್ತದೆ ಮನೆಯಲ್ಲಿ ಇದ್ದಲ್ಲಿ. ಮತ್ತೆ ಮಾರ್ಚ್ ಏಪ್ರಿಲ್ ಮೊದಲ ಮಳೆ ಬರುವಾಗ ನಾನು ಒಂದೂವರೆ ಗುಂಡಿ ತೆಗೆದು ಸ್ವಲ್ಪ ಸಾವಯವ ಗೊಬ್ಬರ ಹಾಕಿ ಇದನ್ನು ನಾಟಿ ಮಾಡಿದೆ. ನಾಟಿ ಮಾಡಿದ ನಂತರ 1 ತಿಂಗಳ ನಂತರ ಬಳ್ಳಿ ಉದ್ದ ಬರ್ತದೆ. ಆಮೇಲೆ ಅದಕ್ಕೆ ಅದು ಬಳ್ಳಿಯಲ್ಲಿ ಆಗುವಂತದ್ದು, ಅದಕ್ಕೆ ಸಪೋರ್ಟ್ ಬೇಕು. ಅದಕ್ಕೋಸ್ಕರ ಮತ್ತೆ ನಾನು ಈ ನೆಟ್ಟಿದ್ದು ಚಪ್ಪರ ಹಾಕಿ ಅದ್ರ ಮೇಲೆ ಹಬ್ಬಿಸಿದೆ. ಈ ವರ್ಷ ತುಂಬಾ ಮಳೆ ಇದ್ದದ್ರಿಂದ ಅಷ್ಟೊಂದು ಇದು ಬರ್ಲಿಲ್ಲ ಬಟಾಟೆ, ಇಲ್ಲದೆ ತುಂಬಾ ಬರ್ತದೆ. ಈಗ ಇದ್ರಲ್ಲಿ ನೀವು ಇಷ್ಟು ನಮ್ಗೆ ಕಾಣ್ತದೆ, ಎಷ್ಟು ಹಾಕಿದ್ದೀರಿ? ಗಿಡ ಎಷ್ಟು ಉಂಟು ಇದ್ರಲ್ಲಿ? ಕೇವಲ 6 ಗಿಡ ಉಂಟು. 6 ಗಿಡಲ್ಲಿ ಇಷ್ಟು ಆಗಿದೆ? ಹೌದು, 6 ಗಿಡ ಮಾತ್ರ ಇರು. ಆದ್ರೆ ಇದು ಮಳೆಯ ಕಾರಣ ನೋಡಿ ಇಲ್ಲಿ ಸಣ್ಣದು ಹಾಳಾಗಿದೆ. ಮತ್ತೆ ಇದು ಸಹ ಶೇಪ್ ಬರಲಿಲ್ಲ, ತುಂಬಾ ಮಳೆ ಇದ್ದ ಕಾರಣ ಇದು ದೊಡ್ಡದೇ ಆಗ್ಲಿಲ್ಲ ನೋಡಿ. ಹೌದೌದು, ಇಲ್ಲಿ ಒಣಗಿ ಹೋಗಿದೆ. ಅದಕ್ಕೆ ರೋಗ ಬರ್ತದ? ರೋಗ ಕೀಟ ಏನೂ ಇಲ್ಲ ಇದಕ್ಕೆ, ರೋಗ ಯಾವುದೇ ಬಂದಿಲ್ಲ. ಆದ್ರೆ ಒಂದು ಹುಳ ಬರ್ತದೆ, ಅದು ಚಿಗುರು ತಿನ್ಲಿಕ್ಕೆ. ಅದನ್ನು ಸ್ವಲ್ಪ ನೋಡಿದ ಮತ್ತೆ ಯಾವುದೇ ಸ್ಪ್ರೇ ಮಾಡ್ಲಿಲ್ಲ, ಜಾಸ್ತಿ ಗೊಬ್ಬರ ಏನು ಕೊಡ್ಲಿಲ್ಲ. ನಡುವಾಗ 1 kg ಅಷ್ಟು ಕೋಳಿ ಗೊಬ್ಬರ ಕೊಟ್ಟಿದ್ದೇನೆ. ಕೊಟ್ಟಿಗೆ ಗೊಬ್ಬರ ಇದ್ರೆ ತುಂಬಾ ಒಳ್ಳೇದು. ಮತ್ತೆ ಒಮ್ಮೆ ಮಧ್ಯದಲ್ಲಿ ಕೊಟ್ರೆ ಇನ್ನೂ ಸಹ ಒಳ್ಳೇದಾಗ್ತದೆ. ನಾನು ಒಮ್ಮೆ ಮಾತ್ರ ಗೊಬ್ಬರ ಕೊಟ್ಟದ್ದು, ಮತ್ತೆ ಇದು ಬಳ್ಳಿ ಹಬ್ಬಿಸಿದ್ದು ಮಾತ್ರ. ಯಾವಾಗ ಕರೆಕ್ಟ್ ಟೈಮ್? ಹೊಸಬ್ರು ಒಂದು ಪ್ಲಾನ್ ಮಾಡಿದ್ರೆ ಯಾವಾಗ ಕರೆಕ್ಟ್ ಟೈಮ್ ನಡೆಯುವುದು? ಇದು ಪ್ರಥಮ ಮಳೆ ಬರುವಾಗ ಏಪ್ರಿಲ್ ಅಲ್ಲಿ ನಟ್ರೆ ಒಳ್ಳೇದು. ಏಪ್ರಿಲ್ ಮೇ ಅಲ್ಲಿ ನಟ್ರೆ ಸಾಧಾರಣ ಜೂನ್ ಜುಲೈ ಆಗುವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಇದ್ರಲ್ಲಿ ಫ್ಲವರಿಂಗ್ ಅಂದ್ರೆ ಒಂದು ಹೀಗೆ ತೆನೆ ಬಂದ ಹಾಗೆ ಬರ್ತದೆ, ಅದ್ರಲ್ಲಿ ಹೂ ಆಗ್ತದೆ. ಮಾತ್ರ ಇದು ಗೆಡ್ಡೆ ಆಗುದು ಮಾತ್ರ ಎಲೆಯ ಬುಡದಲ್ಲಿ ಇಲ್ಲಿ. ಅಲ್ಲೇ ನೋಡಿ ಈ ರೀತಿ ಆಗ್ತದೆ, ಸಣ್ಣದಾಗಿ ಈ ರೀತಿ ಸಣ್ಣದಾಗ್ತದೆ. ನಂತರ ಅದೇ ದೊಡ್ಡದಾಗ್ತದೆ. ಇದು 5 kg ವರೆಗೆ ಆಗ್ತದೆ ಅಂತೆ. 5 kg? ಹೌದು, ನನ್ಗೆ 1 kg 1.5 kg ವರೆಗೆ ಆಗಿದೆ. ಇದು 5 kg ವರೆಗೆ ದೊಡ್ಡದಾಗ್ತದೆ.
ಓಕೆ. ಸೊ ಅಂದ್ರೆ ಒಂದು ಗಿಡದಲ್ಲಿ ಇಲ್ಲ ಒಂದು ಬಟಾಟೆ ಈಗ ಗಿಡ ಹೌದು, ಕಾಣ್ತದೆ, ಹೌದು. ಅದ್ರಲ್ಲಿ ಎಷ್ಟು ಆಗ್ಬೋದು? ಒಂದು ಬಳ್ಳಿಯಲ್ಲಿ ಸುಮಾರು 30 ಕೆಜಿ ಆಗ್ತದೆ ಅಂತ ಹೇಳ್ತಾರೆ. 30 ಕೆಜಿ? ಕೆಜಿ, ಹೌದು ಹೌದು ನಿಜವಾಗಿ ಇದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಂತ ಅನಿಸ್ತೇನೆ. ಹೌದು. ಇಲ್ಲಿ ನಮ್ಗೆ ಹೆಚ್ಚಾಗಿ ಯಾರಿಗೆ ಸಹ ಇದ್ರ ಬಗ್ಗೆ ಪರಿಚಯ ಇಲ್ಲ. ಪರಿಚಯ ಇಲ್ಲ ಈ ಕರಾವಳಿ ಭಾಗದಲ್ಲಿ. ಹೌದು ಹೌದು. ಕರೆಕ್ಟ್. ಮತ್ತೆ ಒಂದರದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಇಡ್ಬೇಕು? 8 ಅಡಿ 10 ಅಡಿ ಇದ್ರೆ ಒಳ್ಳೇದು. 8 ಅಡಿ ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ 8 ಅಡಿ ಇದ್ರೆ ಒಳ್ಳೆ ಸ್ಪ್ರೆಡ್ ಆಗ್ಲಿಕ್ಕೆ ತುಂಬಾ ಸ್ಥಳಾವಕಾಶ ಸಿಗ್ತದೆ. ಓಕೆ. ಮತ್ತೆ ಚಪ್ಪರನ್ನು ಬೇಕಂತ ಇಲ್ಲ, ಮರದಲ್ಲೂ ಹಾಕ್ಬಹುದು. ಮರದಲ್ಲಿ ಹಾಕ್ಬಹುದು? ಹೌದು, ನಾನು ಅಲ್ಲಿ ಮರದಲ್ಲಿ ಕೂಡ ನೆಟ್ಟಿದ್ದೇನೆ, ಅಲ್ಲಿ ಕಾಣ್ತದೆ. ಹೌದೌದು. ನೀವು ಮರದಲ್ಲಿ ನೆಟ್ರೆ ಸ್ವಲ್ಪ ಫಸಲ್ ಕಮ್ಮಿ, ಯಾಕಂದ್ರೆ ಅಲ್ಲಿ ಬಿಸಿಲು ಬೀಳುದಿಲ್ಲ. ಇದಕ್ಕೆ ಬಿಸಿಲು ಬೇಕು? ಬಿಸಿಲಿದ್ದಷ್ಟು ಒಳ್ಳೆ. ಮಳೆಗಾಲದಲ್ಲಿ ಬಿಸಿಲು ಇಲ್ಲಲ್ಲ. ಹೌದು. ಓಪನ್ ಏರಿಯಾದಲ್ಲಿ ಇದ್ರೆ ಒಳ್ಳೇದು. ಓಪನ್ ಏರಿಯಾದಲ್ಲಿ. ಓಕೆ. ಇದಕ್ಕೆ ನೀರು ಜಾಸ್ತಿ ಬೇಕಾ? ನೀರು ಬೇಕಾಗೇ ಇಲ್ಲ, ಮಳೆಗಾಲ ಆದ್ರಿಂದ ನೀರಿನ ಅಗತ್ಯವಿಲ್ಲ. ಇದು ನವೆಂಬರ್ ಆಗುವಾಗ ಸಂಪೂರ್ಣ ಬಳ್ಳಿ ಸಾಯ್ತದೆ. ನಂತರ ಇದನ್ನು ಕೊಯ್ದು ಪ್ರಿಸರ್ವ್ ಮಾಡಿ ಇಡಬಹುದು, 1 ವರ್ಷ ಸಹ ಇಡಬಹುದು. ನೀವು ಮಾರ್ಚ್ ಏಪ್ರಿಲ್ ಆಗುವಾಗ ಪುನಃ ಮೊಳಕೆ ಬರ್ತದೆ. ಇದು ಮನೆಯಲ್ಲಿ ಇಟ್ಟರು ಮೊಳಕೆ ಬರ್ತದೆ. ಯಾವಾಗ ಬೇಕಾದ್ರೂ ನೀವು ಪಲ್ಯಕ್ಕೆ ಉಪಯೋಗಿಸಬಹುದು. ಓಕೆ. ಸೊ ಇದ್ರ ಒಂದು ನೋಡುವಾಗ ಇದರಲ್ಲಿ ಒಂದು ಕ್ವಶನ್ ಬರ್ತದೆ, ಇದು ಕಟ್ ಮಾಡಿ ಕೆಲವರು ಹಾಕ್ತಾರೆ, ಹಾಕ್ಬಹುದಾ? ಹಾಕುವ, ಧಾರಾಳವಾಗಿ ಹಾಕುವ. ಅಲ್ಲ, ಕಟ್ ಮಾಡಿ ನಾವು ನೆಡುವಾಗಲ್ಲ? ಹೌದು. ಇಲ್ಲ, ನೆಡುವಾಗ ಇದು ಒಂದೇ ಮೊಳಕೆ ಬರುವುದು. ಈ ತೊಟ್ಟಿನ ಭಾಗದಲ್ಲಿ ಒಂದೇ ಮೊಳಕೆ ಬರುವುದು, ಆದ್ರಿಂದ ಇದನ್ನು ಇಡಿಯಾಗಿ ನೆಡ್ಬೇಕು. ಓಕೆ. ಇದೊಂದು ಬಾರಿ ಕನ್ಫ್ಯೂಷನ್ ಇಷ್ಟ ಕೆಲವರು, ಅದು ಮಣ್ಣಲ್ಲಿ ಆಗೋದು. ಸೊ ಕಟ್ ಮಾಡಿ ಎಲ್ಲ ಹಾಕ್ತಾರೆ, ಬೇರೆ ಬೇರೆ ಬಟಾಟೆಯನ್ನು ಕಟ್ ಮಾಡಿ ಹಾಕ್ತಾರೆ, ಕಣ್ಣು ನೋಡಿ. ಇದ್ರಲ್ಲಿ ಒಂದೇ ಕಣ್ಣು ಇರುದು, ಆದ್ರಿಂದ ಇದನ್ನು ಕಟ್ ಮಾಡಿ ಹಾಕ್ಲಿಕ್ಕೆ ಬರುದಿಲ್ಲ. ಓಕೆ. ಮತ್ತೆ ಒಮ್ಮೆ ಲೈಫ್ ಅಲ್ಲಿ ನಟ್ರೆ ಇದು ಲೈಫ್ ಲಾಂಗ್ ಇರ್ತದೆ. ಲೈಫ್ ಟೈಮ್. ಇದು ಒಮ್ಮೆ ನಟ್ರೆ ಪ್ರತಿ ವರ್ಷ ನವೆಂಬರ್ಗೆ ಬಳ್ಳಿ ಸಾಯ್ತದೆ. ಮತ್ತೆ ಪುನಃ ನೆಕ್ಸ್ಟ್ ವರ್ಷ ಏಪ್ರಿಲ್ ಅಲ್ಲಿ ಅದು ಪುನಃ ಅಲ್ಲಿ ಮೇಲೆ ಬರ್ತದೆ. ಹೇಗೆ ನಾವು ಸುವರ್ಣ ಗಡ್ಡೆ ನೆಡ್ತೇವೆ, ಹೌದೌದು, ಪ್ರತಿ ವರ್ಷ ಅದು ಮಳೆಗಾಲ ಬರ್ತದೆ, ಹಾಗೆ ಇದು ಸಹ ಪ್ರತಿ ವರ್ಷ ಬರ್ತದೆ. ಸರ್, ನಮ್ಗೆ ಒಂದು ಬಳ್ಳಿ ಬಟಾಟೆ ಹೇಗಿರ್ತದಂತಲೇ ಐಡಿಯಾ ಇಲ್ಲ. ಸೊ ನಮ್ಗೆ ಒಂದು ಕಟ್ ಮಾಡಿ ತೋರಿಸಬಹುದು ಜನರಿಗೆ ಹೇಗೆ ಉಂಟು? ಧಾರಾಳವಾಗಿ ತೋರಿಸ್ತೇನೆ. ಓಕೆ. ಸೊ ಇದು ಕಲ್ಲರೇ ಬೇರೆ ಉಂಟು ನಾರ್ಮಲ್ ಪೊಟ್ಯಾಟೋಗಿಂತ. ಮತ್ತೆ ಇದು ಸ್ವಲ್ಪ ಅಂಟು ದರ ಉಂಟು. ಇದು ಸ್ವಲ್ಪ ಲೋಳೆ ಟೈಪ್ ಉಂಟು. ಹೌದು. ಗೆಡ್ಡೆ ಗೆಣಸಿನಲ್ಲಿ ಹಲವಾರು ಬಗೆ ಉಂಟು. ಅದರಲ್ಲಿ ಒಂದು ಟೈಪ್ ಉದ್ದಕ್ಕೆ ಒಂದು ಗೆಡ್ಡೆ ಗೆಣಸು ಬರ್ತದೆ, ಅದು ಸ್ವಲ್ಪ ಲೋಳೆ ಟೈಪ್. ಇದು ಸಹ ಇದರಲ್ಲಿ ಲೋಳೆ ಟೈಪ್ ಉಂಟು. ಸ್ವಲ್ಪ ನೀರಿನಲ್ಲಿ ಹಾಕಿದ ನಂತರ ಅದು ಲೋಳೆ ಹೋಗ್ತದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ಆಯುರ್ವೇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹೌದು, ಇದರಲ್ಲಿ ತುಂಬಾ ಮೆಡಿಸಿನ್ ವ್ಯಾಲ್ಯೂ ಉಂಟು. ಮತ್ತೆ ಇದು ಯಾವಾಗ ಲೋಳೆ ಇದ್ದ ಪದಾರ್ಥಗಳು ನಮ್ಮ ಕರುಳಿನ ಭಾಗಕ್ಕೆ ತುಂಬಾ ಉಪಯೋಗ. ಓಕೆ ಓಕೆ. ಇದು ನಾವು ನಾರ್ಮಲ್ ಈಗ ಸಾಂಬಾರ್ ಎಲ್ಲ ಮಾಡ್ಲಿಕ್ಕೆ ಸಹ ಯೂಸ್ ಮಾಡ್ತಾರೆ. ಹೌದು ಹೌದು ಹೌದು, ಸಾಂಬಾರ್ ಮಾಡಬಹುದು. ಈ ಪೊಟ್ಯಾಟೊ ಯೂಸ್ ಮಾಡಿದ ಹಾಗೇನೆ ಇದರ ರುಚಿ ಬೇರೆ, ನಮ್ಮ ನಾರ್ಮಲ್ ಪೊಟ್ಯಾಟೊ ರುಚಿ ಬೇರೆ ಬೇರೆ ಬೇರೆ. ಓಕೆ. ಮತ್ತೆ ನನ್ನ ಲೆಕ್ಕದಲ್ಲಿ ಇದ್ರದ್ದು ಚಿಪ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾರ್ಕೆಟ್ ಆಗ್ತದೆ. ಹೌದು, ಅಲ್ಲ ಚಿಪ್ಸ್ ಮಾಡಬಹುದು, ಪಲ್ಯಕ್ಕೆ ಯೂಸ್ ಮಾಡಿದ್ರು ಒಳ್ಳೇದೇ, ಆರೋಗ್ಯಕ್ಕೆ ಒಳ್ಳೇದು ಇದು. ಓಕೆ ಓಕೆ. ಒಂದು ಆರ್ಗ್ಯಾನಿಕ್ ಆಗಿರ್ತದೆ, ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ. ಮತ್ತೆ ಇದರಲ್ಲಿ ತುಂಬಾ ನಮ್ದು ಮೆಡಿಸಿನ್ ವ್ಯಾಲ್ಯೂ ಇದೆ, ಅದರಿಂದ ಇದನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಓಕೆ ಓಕೆ. ಸೊ ಹೀಗೆ ಕಾಣ್ತದೆ. ಸೊ ನೋಡ್ಬೋದು ನೀವು, ಗ್ರೀನ್ ಕಲರ್, ಕರೆಕ್ಟ್ ಗ್ರೀನ್ ಉಂಟು, ಸ್ವಲ್ಪ ನೋಳಿ ಟೈಪ್ ಉಂಟು. ಸೊ ನಾರ್ಮಲ್ ಪೊಟ್ಯಾಟೋಗಿಂತ ಡಿಫ್ರೆಂಟ್ ಉಂಟು. ಸೊ ಫಸ್ಟ್ ಟೈಮ್ ಟ್ರೈ ಮಾಡುವವರಿಗೆ ಟ್ರೈ ಮಾಡ್ಬೋದು ಏರ್ ಪೊಟ್ಯಾಟೊ ಹೇಗೆ ಅಂತ. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು, ತುಂಬಾ ಒಳ್ಳೆ ಉಂಟು. ಮತ್ತೆ ನಮ್ಗೆ ಇದು ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಇವತ್ತು ಕೊಯ್ದದ್ದು ಇವತ್ತೇ ಯೂಸ್ ಮಾಡ್ಬೇಕಂತಿಲ್ಲ. 2-3 ತಿಂಗಳ ನಂತರ ಸಹ ನಾವು ಪಲ್ಯ ಮಾಡಿ ತಿನ್ಬಹುದು. ಸರ್, ಈಗ ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಯಾವ್ದು ಮಣ್ಣು ಒಳ್ಳೇದು? ಈಗ ಇದು ಕೆಂಪು ಮಣ್ಣು, ಕಪ್ಪು ಮಣ್ಣಿಗೆ ಹಾಗೆ ಆಗ್ತದ? ಯಾವ ಮಣ್ಣಿನಲ್ಲಿ ಸಹ ಆಗ್ತದೆ. ಹೆಚ್ಚಾಗಿ ಇಲ್ಲಿ ಸ್ವಲ್ಪ ಹೊಯ್ಗೆ ಮಿಶ್ರಿತದ ಮಣ್ಣು ಉಂಟು, ಅದು ಅದರ ಬೇರೆ ಹೋಗ್ಲಿಕ್ಕೆ ಒಳ್ಳೆಯದು. ನಾವು ಇಲ್ಲಿ ಸಾವಯವ ಭರಿತ ಮಣ್ಣಿದ್ರೆ ಒಳ್ಳೇದು, ಅದಕ್ಕೆ ಕಾಡು ಮಣ್ಣಿದ್ರೆ ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಹೌದು ಹೌದು. ಮತ್ತೆ ಗುಡ್ಡೆ ಪ್ರದೇಶ ತರ ಇದ್ರೆ ತುಂಬಾ ಒಳ್ಳೇದು. ಮತ್ತೆ ನೀರ ಒಸರಾಗುವ ಜಾಗದಲ್ಲಿ ಆಗುದಿಲ್ಲ ಇದು, ಯಾಕಂದ್ರೆ ಗೆಡ್ಡೆ ಅಲ್ವಾ, ಕೊಳೆತು ಹೋಗುವ ಚಾನ್ಸ್ ಇರ್ತದೆ. ನೀರು ಬಸಿದು ಹೋಗುವ ಭೂಮಿಯಲ್ಲಿ ನಟ್ರೆ ಒಮ್ಮೆ ನೆಟ್ರೆ ಆಯ್ತು, ಮತ್ತೆ ಪ್ರತಿ ವರ್ಷ ಅಲ್ಲಿ ಸ್ವಲ್ಪ ಅದಕ್ಕೆ ಗೊಬ್ಬರ ಕೊಟ್ರೆ ಆಯ್ತು. ಯಾವಾಗಲೂ ಫಸಲ್ ಪಡೆಯಬಹುದು. ಓಕೆ. ಈಗ ನಾರ್ಮಲ್ ಇದಕ್ಕೆ ಡ್ರಿಪ್ ಇರಿಗೇಷನ್ ಒಳ್ಳೇದ, ಪೈಪ್ ಅಲ್ಲಿ ನೀರು ಹೊಡೆಯುವ? ಇದಕ್ಕೆ ನೀರು ಹೊಡೆಯುವ ಅಗತ್ಯವೇ ಇಲ್ಲ, ಯಾಕಂದ್ರೆ ಮಳೆಗಾಲದ ಕೃಷಿ ಇದು. ಇದು ಜೂನ್ ಇಂದ ಮೇ ಇಂದ ನವೆಂಬರ್ ವರೆಗೆ ಮಾತ್ರ. ಓಕೆ ಓಕೆ. ಮೇ ಇಂದ ನವೆಂಬರ್ ತನಕ ಮಾತ್ರ. ಹೌದು ಹೌದು. ಓಕೆ. ಮತ್ತೆ ಹೊಸೊಬ್ರು ಯಾರಾದ್ರೂ ಇದ್ರ ಬಗ್ಗೆ ಪ್ಲಾನ್ ಮಾಡಿದ್ರೆ, ಬಳ್ಳಿ ಕೃಷಿ ಮಾಡುದಾದ್ರೆ, ಬಳ್ಳಿ ಪೊಟ್ಯಾಟೋದು, ಸೊ ಅವರಿಗೆ ಒಂದು ಸಜೆಷನ್ ಎಂತ ಕೊಡ್ತೀರಿ, ನಿಮ್ಮ ಅಭಿಪ್ರಾಯ? ಇದು ಮಾಡಬಹುದು, ಅಂದ್ರೆ ಇನ್ನು ಪ್ರಚಾರ ಆದಷ್ಟು ಇದಕ್ಕೆ ಜನರ ಡಿಮಾಂಡ್ ಜಾಸ್ತಿ ಆಗ್ತದೆ, ಆಗ ಇದಕ್ಕೆ ಒಳ್ಳೆ ಬೆಲೆ ಬರಬಹುದು. ಈಗಲೇ ಬೆಂಗಳೂರಲ್ಲೆಲ್ಲ ತುಂಬಾ ಬೆಲೆ ಉಂಟು ಇದಕ್ಕೆ, 200-300 ರೂಪಾಯಿ ಕೊಡ್ತಾರೆ ಕೆಜಿಗೆ. ಇದರ ವ್ಯಾಲ್ಯೂ ಗೊತ್ತಿದ್ದವರು ಅದನ್ನು ಕೇಳಿ ಪರ್ಚೇಸ್ ಮಾಡಿ ಕೊಂಡೋಗ್ತಾರೆ.
ಓಕೆ. ಹೌದು, ಇಲ್ಲಿ ಸದ್ಯಕ್ಕೆ ಯಾರಿಗೂ ಸಹ ಗೊತ್ತಿಲ್ಲ ಇದರ ವಿಷಯದಲ್ಲಿ. ಅದೇ. ಹೌದು. ಸೊ ನಂಗೆ ಸಹ ಇದು ಫಸ್ಟ್ ಟೈಮ್ ಕೇಳಿದಾಗೆ ಆಯ್ತು. ಸೊ ಅದಕ್ಕೆ ನಾನು ಇಲ್ಲಿ ನಾರವೇ ಬಂದು ವಿಡಿಯೋ ಮಾಡ್ತಿದ್ದೇನೆ. ಸೊ ನಂಗೆ ಅಂತೂ ತುಂಬಾ ಇಂಟ್ರೆಸ್ಟ್ ಆಯ್ತು. ಸೊ ನೀವು ಸಹ ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ. ಸರ್ ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ವೆರಿ ಮಚ್. Yeah. ಥ್ಯಾಂಕ್ ಯು. ಸೊ ಈಗ ನಾನು ನನ್ನ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಸೊ ನಂಗೆ ಒಂದು ಇದು ಹೊಸ ಕಾನ್ಸೆಪ್ಟ್ ತರ ಕಾಣಿತ್ತು. ಸೊ ನೀವು ಸಹ ಅಗ್ರಿಕಲ್ಚರ್ ಇಂಥ ಟ್ರೈ ಮಾಡ್ಬೋದು, ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇಂಥದ್ದು ಅಗ್ರಿಕಲ್ಚರ್ ವಿಡಿಯೋಸಿಗೆ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋ ಸಿಗುತ್ತೇನೆ. ಬೈ ಬಾಯ್.